ಸ್ವಾಮಿ ಶರಣಂ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜನ್ನು ವೀಕ್ಷಿಸಿ ಆ ಭಗವಂತನ ವಿಚಾರಧಾರೆಯನ್ನು ಹಂಚುತ್ತಿರುವ ನಿಮ್ಮೆಲ್ಲರಿಗೂ ಸ್ವಾಮಿ ಶರಣಂ. ಕಳೆದ 3-4 ದಿನಗಳ ಹಿಂದೆ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಒಂದು ವಿಚಾರವನ್ನು, ಆ ಒಂದು ಪೋಲ್ ಅಂದರೆ ಏನು ವೋಟಿಂಗ್ ಇದೆ ಅದರ ಮೂಲಕ ಒಂದು ಪ್ರಶ್ನೆಯನ್ನು ಕೇಳಲ್ಪಟ್ಟಿತು. ವಿಚಾರ ಏನು ಅಂದರೆ, ಶಬರಿಮಲೆಯಲ್ಲಿ ಸೌಕರ್ಯಗಳು ಹೆಚ್ಚಾದಂತೆ ಅಲ್ಲಿನ ಆಚಾರ ವಿಚಾರಗಳು ಮರೆಯಾಯಿತೆ ಎಂಬ ಪ್ರಶ್ನೆಯನ್ನು ಕೇಳಿತು. ಇದಕ್ಕೆ ಸರಿಸುಮಾರು ಒಂದು 40 ವೋಟ್ಗಳು ಬಂದಿದೆ. ಅವರೆಲ್ಲ ವೋಟ್ ಮಾಡಿದ ಎಲ್ಲರಿಗೂ ಸ್ವಾಮಿ ಶರಣಂ. ಅದರಲ್ಲಿ 3 ಜನ ಮಾತ್ರ ಇಲ್ಲ, ಮರೆಯಾಗಿಲ್ಲ, ವಾಸ್ತವವಾಗಿದೆ ಎಂದರು. ಇನ್ನು 37 ಜನ ಮರೆಯಾಗ್ತಾ ಇದೆ, ಶಬರಿಮಲೆಯಲ್ಲಿನ ಆಚಾರ ವಿಚಾರಗಳು ಎಲ್ಲವೂ ಕೂಡ ಮರೆಯಾಗ್ತಾ ಇದೆ ಎಂಬ ಒಂದು, ಈಗ ಈ ವೋಟಿಂಗ್ ಪರ್ಸೆಂಟೇಜ್ನಲ್ಲಿ ಮರೆ ಆಗ್ತಾ ಇದೆ ಅನ್ನೋದಕ್ಕೆ 92% ಅಲ್ಲಿವರೆಗೂ ಬಂದಿದೆ. 93-94%. ಒಂದು 6-7% ಅಂದರೆ 3 ಜನ ಇಲ್ಲ, ಮರೆಯಾಗಿಲ್ಲ ಅಂತ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ. ಈಗ ಶಬರಿಮಲೆಯಲ್ಲಿ ಏನು ಮರೆಯಾಯಿತು, ಏನು ಮರೆಯಾಗಿಲ್ಲ ಎಂಬ ವಿಚಾರವನ್ನು ಒಂದು ಸಂಕ್ಷಿಪ್ತವಾಗಿ ತಿಳಿಸುವ ಈ ಪ್ರಯತ್ನದಲ್ಲಿ ಲೋಪದೋಷಗಳು ಕಂಡುಬಂದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ವಿಚಾರಗಳಿದ್ದರೆ ಖಂಡಿತ ತಾವು ಯಾವುದೇ ಕ್ಷಣದಲ್ಲಿ ನನ್ನ ದೂರವಾಣಿ ನಂಬರ್ ವಿಡಿಯೋ ಕೊನೆಯಲ್ಲಿರುತ್ತೆ. ಆ ದೂರವಾಣಿ ನಂಬರ್ಗೆ ತಾವೇ ವಿಡಿಯೋ ಮಾಡಿ ಕಳಿಸಿದರೆ ಖಂಡಿತ ಪ್ರಸಾರ ಮಾಡಿ ನಾವು ತಿಳ್ಕೊಳ್ತೀವಿ. ಶಬರಿಮಲೆಯಲ್ಲಿ ಏನು ಬದಲಾವಣೆ ಆಯಿತು ಎಂಬ ವಿಚಾರವನ್ನು ನಾವು ನೋಡಕ್ಕೆ ಬಂದರೆ, ನಮಗಂತೂ ಅದರ ಅನುಭವವಿಲ್ಲ. ವಿಚಾರವನ್ನು ಗುರು ಹಿರಿಯರಿಂದ ತಿಳಿದುಕೊಂಡಿದ್ದ ವಿಚಾರ, ಅನಾದಿ ಕಾಲದಲ್ಲಿ ಶಬರಿಮಲೆಯ ಸನ್ನಿಧಾನವನ್ನು ತೆರೀತಾ ಇದ್ದಿದ್ದು ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ, ಅಂದರೆ ಮಕರ ಜ್ಯೋತಿಯ ಕಾಲದಲ್ಲಿ ಮಾತ್ರ. ಇದು ಈಗ ಬದಲಾವಣೆ ಆಗಿದೆ. ವರ್ಷದ ಪ್ರತಿ ತಿಂಗಳು ಕೂಡ ಮಾಸ ಪೂಜೆಗೆ ತೆರೀತಾ ಇದ್ದಾರೆ ಮತ್ತು ಮಂಡಲ ಕಾಲಕ್ಕೂ ಕೂಡ ತೆರೀತಾ ಇದ್ದಾರೆ. ಆ ಒಂದು ಮಕರ ಕಾಲಕ್ಕೆ ಮಾತ್ರ ಸನ್ನಿಧಾನವನ್ನು ತೆರೆಯುತ್ತಿದ್ದಾಗ ಭಗವಂತನ ಸನ್ನಿಧಾನಕ್ಕೆ ಹೋಗುವ ಭಕ್ತರ ಮನೋಸ್ಥಿತಿ ಹೇಗಿತ್ತು ಅಂದರೆ, 65-70 ದಿನಗಳ ಕಾಲ ಕಠಿಣವಾದ ವ್ರತವನ್ನು ಆಚರಿಸಿ ಆ ಭಗವಂತನ ಸನ್ನಿಧಾನಕ್ಕೆ ತೆರಳುತ್ತಾ ಇದ್ರು. ಈಗ ಅದು ಕೂಡ ಬದಲಾಗಿದೆ. ತತ್ಕಾಲ್ ಮಾಲೆಯನ್ನು ಹಾಕಿ ಆ ಕ್ಷಣದಲ್ಲಿ ಇರುಮುಡಿಯನ್ನು ಕಟ್ಕೊಂಡು ಅಲ್ಲೇ ಸನ್ನಿಧಾನಕ್ಕೆ ಹೋಗಿ ಅಲ್ಲೇ ಇರುಮುಡಿಯನ್ನು ಬಿಚ್ಚಿದ ತಕ್ಷಣ ತಮ್ಮ ವ್ರತವನ್ನು ಕೊನೆಗೊಳಿಸುವ ಕಾಲಕ್ಕೆ ಬಂದಿದೆ. ಇದು ಕೂಡ ಬದಲಾವಣೆ. ಈ ಆಚಾರ ವಿಚಾರ ಬದಲಾವಣೆ ಆಗಿದೆ ಅನ್ನೋದಕ್ಕೆ ಈ ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಮತ್ತು ಆ ಅನಾದಿ ಕಾಲದಲ್ಲಿ ಮಕರ ಸಂಕ್ರಮಣ ಕಾಲದಲ್ಲಿ ಸನ್ನಿಧಾನ ತೆರೆಯುತ್ತಿದ್ದಾಗ ಎರಿಮಲೆಯಿಂದ ಸಾಂಪ್ರದಾಯಿಕ ಕಾನನದ ಆದಿಯಾದ ಆ ಒಂದು ದೊಡ್ಡ ಪಾದದ ಮಹೋನ್ನತವಾದ ಆದಿಯಲ್ಲಿಯೇ ಶಬರಿಮಲೆಯ ಸಂಚಾರ ಅಂದರೆ ಯಾತ್ರೆಯನ್ನು ಮಾಡಬೇಕಾಗಿತ್ತು. ಅದಕ್ಕೂ ಕೂಡ ಆ ಗುರುಸ್ವಾಮಿಗಳ ಅಪ್ಪಣೆ ಇರಬೇಕಾಗಿತ್ತು. ಗುರುಸ್ವಾಮಿಗಳ ಅಪ್ಪಣೆಯನ್ನು ಪಡೆದು ವ್ರತವನ್ನು ಆಚರಿಸಲಿಕ್ಕೆ ಮಾಲಾಧಾರಣೆಯನ್ನು ಅವರಿಂದ ಮಾಡಬೇಕಾಗಿತ್ತು. ಈಗ ಅದು ಕೂಡ ಮರೆಯಾಗಿದೆ. ಅದು ಕೂಡ ಶಬರಿಮಲೆಯ ಸೌಕರ್ಯಗಳು ಹೆಚ್ಚಾದಂತೆ ಈ ಒಂದು ಸಂಪ್ರದಾಯವು ಕೂಡ ಬರುತ್ತಾ ಕಡಿಮೆ ಆಗ್ತಾ ಇದೆ. ಎಲ್ಲರಲ್ಲೂ ಹೇಳ್ತಾ ಇಲ್ಲ ನಾನು, ವಿಚಾರ ಕಡಿಮೆ ಆಗ್ತಾ ಇದೆ. ಮತ್ತು ಎರಿಮಲೆಯಿಂದ ದೊಡ್ಡ ಪಾದದ ಹಾದಿಯಲ್ಲಿಯೇ ಹೋಗಬೇಕಾದ್ರೆ ಈಗ ಎಲ್ಲ ರಸ್ತೆಯನ್ನು ನಿಮಗೆ ಮಾಡಿಕೊಡ್ತಾ ಇದ್ದಾರೆ, ಸೌಕರ್ಯಗಳು ಹೆಚ್ಚಾಗ್ತಾ ಇದೆ. ಆಗ ಶಬರಿಮಲೆ ಯಾತ್ರಿಕರು ತಮ್ಮ ಸೈಡ್ ಬ್ಯಾಗ್ನಲ್ಲಿ ಒಂದು ಮಚ್ಚು ಅಥವಾ ಕೊಡುಗೋಲು ಇಟ್ಕೊಂಡು ಅವರೇ ದಾರಿಯನ್ನು ಮಾಡಿಕೊಂಡು ಹೋಗಬೇಕಾಗಿತ್ತು. ಅದು ಸರಿಸುಮಾರು 3-4 ದಿನ ಅಥವಾ 5 ದಿನಗಳ ಕಾಲ ಆ ಒಂದು ದೊಡ್ಡ ಪಾದದ ಹಾದಿ ಕ್ರಮಿಸಬೇಕಾಗಿತ್ತು. ಈಗ ನನಗೆ ಶಕ್ತಿ ಇದೆಯಪ್ಪ, ದೊಡ್ಡ ಪಾದದಲ್ಲಿ ಬಿಟ್ಟರೂ ಕೂಡ ಬೆಳಗ್ಗೆ 5 ಗಂಟೆಗೆ ಬಿಟ್ಟರೆ ರಾತ್ರಿ 10 ಗಂಟೆಗೆಲ್ಲ ಪಂಪೆಯಲ್ಲಿ ಇರ್ತೀನಿ ಅನ್ನೋರು ಕೂಡ ಒಂದೇ ಸ್ಪೀಡಲ್ಲಿ ಹೋಗೋರು ಕೂಡ ಇದ್ದಾರೆ. ಇದು ಕೂಡ ಬದಲಾವಣೆ ಆಯಿತು. ವ್ರತ ಮರೆಯಾಯಿತು. ಜೊತೆಗೆ ಆ ಸಾಂಪ್ರದಾಯಿಕ ಹಾದಿಯೂ ಕೂಡ ಬದಲಾವಣೆ ಆಯಿತು. ಸಾಂಪ್ರದಾಯಿಕ ಹಾದಿಯನ್ನು ತೆರೆಯುವ ಕಾಲ ಯಾವಾಗಿತ್ತು ಅಂದರೆ, ಆ ಮಕರ ಸಂಕ್ರಮಣ ಕಾಲಕ್ಕೆ ಸನ್ನಿಧಾನವನ್ನು ತೆರೆಯುವ ಆ ಒಂದು ಮಂಡಲ ಪೂಜೆ ಮುಗಿದ ನಂತರ, ಅಂದರೆ ಆ ಒಂದು ಮಕರ ಸಂಕ್ರಮಣ ಪೂಜೆಗಾಗಿ ಸನ್ನಿಧಾನವನ್ನು ತೆರೆಯುವ ಡಿಸೆಂಬರ್ 30ರ ಸಂಜೆ ಬಾಯ್ಕಟ್ಟು ಪೂಜೆಯನ್ನು ಮಾಡಿಸಿ ಅಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆಲ್ಲ ಆ ಒಂದು ಒಂದು ಪೂಜಾ ಫಲವನ್ನು ನೀಡಿ ಆ ಭಗವಂತನ ಸನ್ನಿಧಾನದಲ್ಲಿ ನನ್ನ ಭಕ್ತರು ಬರ್ತಾ ಇದ್ದಾರೆ, ಆ ಭಕ್ತರಿಗೆ ಅನುವು ಮಾಡಿಕೊಡಿ ಅಂತ ಆ ಭಗವಂತ ಪ್ರೇರೇಪಿಸಿದಂತೆ ಆ ಪೂಜೆ ನಡೀತಾ ಇತ್ತು. ಆ ಪೂಜೆ ಈಗಲೂ ನಡೆಯುತ್ತೆ. ಆದರೆ ನವೆಂಬರ್ 16ರಿಂದನೇ
ದೊಡ್ಡ ಪಾದದ ಹಾದಿಯನ್ನು ತೆರೀತಾ ಇದ್ದಾರೆ. ಇದು ಕೂಡ ಮಂಡಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆ ಮಾಡಲಿಕ್ಕೆ ಯಾತ್ರೆ ಅನ್ಕೊಂಡು ಯಾತ್ರೆ ಮಾಡೋರಿಗೆ ಒಂದು ಸುಗಮವಾದ ದಾರಿಯಾಗಿದೆ. ಆ ದಾರಿ ಅಲ್ಲಿಯವರೆಗೂ ಬಂದಿದೆ. ಮತ್ತು ದೊಡ್ಡ ಪಾದದ ಹಾದಿಯನ್ನು ಹೊರತು ಪಂಪೆಯಿಂದ ಸನ್ನಿಧಾನದವರೆಗೆ ಆ ಪಂಪೆಯವರೆಗೂ ಆ ಒಂದು ರಸ್ತೆಯನ್ನು ಮಾಡಿದ್ದು ನಮ್ಮ ಉಪರಾಷ್ಟ್ರಪತಿ ಗಿರಿಯವರಿಗೋಸ್ಕರ. ಅವರು ಶಬರಿಮಲೆಗೆ ಹೋಗಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ರಿಂದ ಅವ್ರಿಗೋಸ್ಕರ ರಸ್ತೆಯನ್ನು ಮಾಡಿದ್ರು. ಅದು ಕೂಡ ಬದಲಾವಣೆ, ಅದು ಕೂಡ ಸೌಕರ್ಯ. ಆ ಸೌಕರ್ಯ ಕಂಡ ನಂತರ ವ್ರತಾನುಷ್ಠಾನದಲ್ಲಿ ಕಡಿಮೆ ದಿನ ಮಾಡ್ತಾ ತತ್ಕಾಲ್ ಸ್ವಾಮಿಗಳು ಹೆಚ್ಚಾಗುತ್ತಾ ಬಂದಿದ್ದಾರೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ವಾಮಿ. ಮತ್ತು ನಾವು ಆ ಒಂದು ಪಂಪೆಯಿಂದ ಸನ್ನಿಧಾನದವರೆಗೆ ಸರಿಸುಮಾರು 4.5 ಕಿಲೋಮೀಟರ್ ಈಗ ಇದೆ. ಅದು ಸರಿಸುಮಾರು 6-7 ಕಿಲೋಮೀಟರ್ ಇದ್ದದ್ದನ್ನು ಹಂತವಾಗಿ ಕಡಿಮೆ ಮಾಡ್ತಾ ಇದೆ ಆ ಒಂದು ದೂರದ ಒಂದು ವ್ಯವಸ್ಥೆ. ಅದಕ್ಕೆ ಮೊದಲಿಗೆ ಕಲ್ಲು ಮುಳ್ಳು ಕಾಲಿಗೆ ಮೆತ್ತೆ ಆ ದೊಡ್ಡ ಪಾದದ ಹಾದಿಯಲ್ಲೂ ಇತ್ತು. ಮತ್ತು ಈ ಸಾಂಪ್ರದಾಯಿಕ ಹಾದಿಯನ್ನು ಹೊರತುಪಡಿಸಿ ಯಾವುದು ಅನುಕೂಲ ಮಾಡಿಕೊಟ್ರು ಅಲ್ಲೂ ಕೂಡ ಕಲ್ಲು ಮುಳ್ಳು ಇತ್ತು. ಈಗ ಅಲ್ಲೂ ಕೂಡ ಬದಲಾವಣೆ ಆಯಿತು. ಚಪ್ಪಡಿ ಕಲ್ಲು ಬಂದು ಎಲ್ಲ ಸಮತಟ್ಟಾಗಿ ಮಾಡಿ ಮೆಟ್ಲನ್ನು ಮಾಡಿಬಿಟ್ರು. ಅಲ್ಲೂ ಕೂಡ ನಮ್ಮ ವ್ರತಾನುಷ್ಠಾನಕ್ಕೆ ಪೆಟ್ಟನ್ನು ತಂದು ಕೊಟ್ಟಿದ್ದು ಈ ಬದಲಾವಣೆ ಎಂಬ ಸೌಕರ್ಯ ಎಂದರೆ ತಪ್ಪಾಗಲಾರದು ಎಂಬ ಭಾವನೆ ಆ ಭಗವಂತ ತಿಳಿಸ್ತಾ ಇದ್ದಾನೆ. ತಪ್ಪಿದ್ದಲ್ಲಿ ತಿದ್ದಿ. ಮತ್ತು ಸತ್ಯವಾದ ಹೊನ್ನು 18 ಮೆಟ್ಟಿಲಿಗೆ ಬರೋಣ. ಎಷ್ಟು ವಿಚಾರ ಗೊತ್ತಿದೆಯೋ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಸ್ವಾಮಿ, ಗೊತ್ತಿರೋರು ತಿಳಿಸ್ಕೊಡಿ. ಸತ್ಯವಾದ 18 ಮೆಟ್ಟಿಲಿನಲ್ಲೂ ಕೂಡ ಒಂದೊಂದು ಮೆಟ್ಟಿಲಿಗೂ ಕೂಡ ಕಾಯನ್ನು ಹೊಡೆದು ಭಕ್ತಿಯಿಂದ ಆ ಭಗವಂತನನ್ನು ಆರಾಧಿಸುತ್ತಾ ಒನ್ನಾಂ ತಿರುಪಡಿ ಶರಣಂ ಪೊನ್ನಯ್ಯಪ್ಪ ಎಂಬ ಪಡಿಯಾಡನ್ನು ಆಡಿ ಆ ಭಗವಂತನ ಸನ್ನಿಧಾನಕ್ಕೆ ಹತ್ತುತ್ತಾ ಇದ್ರು. ಅಲ್ಲಿಗೆ ವ್ರತಾನುಷ್ಠಾನವನ್ನು ಮಾಡಿ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಬರ್ತಾ ಇದ್ರು. ಅವರು ಒಂದೊಂದು ಮೆಟ್ಲಿಗೂ ಕಾಯಿ ಹೊಡೆದು ಹೋಗ್ತಾ ಇದ್ರು. ಆದರೆ ಕಾಲಕ್ಕೆ ವ್ರತಾನುಷ್ಠಾನ ಕಡಿಮೆ ಆಯಿತು. ಎಲ್ಲವೂ ಐಫೈ ಅಂದರೆ ಸೌಕರ್ಯಗಳು ಹೆಚ್ಚಾದಾಗ ಆ ಭಗವಂತನ ಸನ್ನಿಧಾನಕ್ಕೆ ಎಲ್ಲರೂ ಬರಬೇಕು. ಖಂಡಿತ ಬರುವವರಿಗೆ ನಾನು ದೂಷಿಸ್ತಾ ಇಲ್ಲ. ಆದರೆ ಮಂಡಲ ವ್ರತ ಇಲ್ಲದೆ ಬರುವವರ ಸಂಖ್ಯೆ ಹೆಚ್ಚಾದಾಗ ಆ ಮೆಟ್ಟಿಲುಗಳು ಕೂಡ ಆ ಸವೆತಕ್ಕೆ ಕಾರಣ ಆಯಿತು ಅಂತ ಆ ಪಂಚಲೋಹದ ಹೊದಿಕೆಯನ್ನು ಒದಿಸಿದ್ರು. ಆಗ ಮೆಟ್ಟಿಲುಗಳಿಗೆ ಆ ಒಂದು ತೆಂಗಿನಕಾಯಿ ಹೊಡೆಯುವ ಸಂಪ್ರದಾಯ ಎಡಬದಿಯಲ್ಲಿ ಮತ್ತು ಬಲಬದಿಯಲ್ಲಿ ಬಂತು. ಇದು ಕೂಡ ಬದಲಾವಣೆ. ಆ ಬದಲಾವಣೆ ಸೌಕರ್ಯ ಇದೆಲ್ಲ ಬಂದಾಗ ವ್ರತಾನುಷ್ಠಾನ ಮರೆಯಾಯ್ತಾ ಬರ್ತಾ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಈ 18 ಮೆಟ್ಟಿಲುಗಳ ವಿಚಾರಕ್ಕೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಹೈಡ್ರಾಲಿಕ್ ರೂಫ್ ಬೇರೆ ಅಳವಡಿಸಿದ್ದಾರೆ. ಆ ಭಗವಂತನ ಸನ್ನಿಧಾನದಲ್ಲಿ ಆ ಒಂದು 18 ವನದೇವತೆಗಳು ಎಲ್ಲ ದೇವಾನು ದೇವತೆಗಳು ನೆಲೆಸಿರುವ ಆ 18 ಪಡಿಗಳ ಆ ಒಂದು ದಿವ್ಯ ಸನ್ನಿಧಾನದಲ್ಲಿ ಸೂರ್ಯ ಚಂದ್ರರ ಕಿರಣಗಳು ಆ ಮೆಟ್ಟಿಲುಗಳ ಬೀಳಬೇಕು. ಆದರೆ ಸೌಕರ್ಯ ಎಂಬ ಹೆಸರಿನಲ್ಲಿ ಬದಲಾವಣೆ ಎಂಬ ಹೆಸರಿನಲ್ಲಿ ಹೈಡ್ರಾಲಿಕ್ ರೂಪ್ ತಂದಿದ್ದಾರೆ. ಅದು ಕೂಡ ಸರಿಗಿಲ್ಲ ಎಂಬ ಒಂದು ದೇವ ಪ್ರಶ್ನೆಯಲ್ಲಿ ಉತ್ತರ ಬಂದಿರಬಹುದು. ಆದರೂ ಇದನ್ನು ತಂದಿದ್ದಾರೆ. ಇದು ಕೂಡ ಸೌಕರ್ಯ. ಇದರಿಂದಲೂ ಕೂಡ ವ್ರತಾನುಷ್ಠಾನ ಮರೆ ಆಗ್ತಾ ಇದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಸ್ವಾಮಿ. ಒಂದು ಮಂಡಲ ಕಾಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನ ಮಾಡಬಾರದು ಎಂದು ಆಗಿನ ಗುರುಸ್ವಾಮಿಗಳು ಹೇಳ್ಕೊಂಡ್ಬಂದ್ರು. ಅದನ್ನ ಪರಿಪಾಲಿಸಿಕೊಂಡು ಬಂದರು. ಆದರೆ ಈಗ ಗುರುಸ್ವಾಮಿಗಳ ಮಾತನ್ನು ಕೇಳುವ ಶಿಷ್ಯಂದರು ಇಲ್ಲ. ಶಿಷ್ಯರಿಗೆ ಆ ಗುರುಸ್ವಾಮಿಗಳು ಸರಿಯಾದ ಮಾರ್ಗದರ್ಶನವನ್ನು ಕೊಡಬೇಕು ಅಂದಿದ್ರು ಕೂಡ ಅವ್ರನ್ನ ಕೇಳೋ ಒಂದು ಮಟ್ಟಕ್ಕೆ ಶಿಷ್ಯಂದರು ಇಲ್ಲ. ಈ ಮಟ್ಟಕ್ಕೆ ಶಬರಿಮಲೆಯ ಒಂದು ಸ್ಥಿತಿಗತಿಗಳು ಬಂದಿದೆ. ಇನ್ನು ವಿಗ್ರಹಗಳು ಬದಲಾವಣೆ ಆಯಿತು. 1950ರಲ್ಲಿ ಆ ವಿಗ್ರಹಗಳ ಬದಲಾವಣೆ ಆಗಿದ್ದು ಆ ಭಗವಂತನ ಚಿತ್ತ ಮತ್ತು ಅದರ ಹಿಂದಿನ ರಹಸ್ಯಗಳನ್ನು ನಾವಿಲ್ಲಿ ಭೇದಿಸಲಿಕ್ಕೆ ಹೋಗುವ ಒಂದು ಅವಕಾಶ ನಮಗೆ ಬೇಡ. ಅದರಿಂದ ಗೊಂದಲಗಳನ್ನು ಮೂಡಿಸುವಂಥ ಪ್ರಮೇಯ ನಮಗೆ ಬೇಡ. ಆದರೆ ಸತ್ಯವಾದ ಹೊನ್ನು 18 ಮೆಟ್ಟಿಲಲ್ಲೂ ಬದಲಾವಣೆ ಅಂದರೆ ಮೆಟ್ಟಿಲುಗಳ ಆ ಒಂದು ಹೊದಿಕೆ ಒದಿಸಿದ್ದು. ಮತ್ತು ಆ ಭಗವಂತನ ಸನ್ನಿಧಾನದಲ್ಲಿ ರೂಮ್ಗಳ ವ್ಯವಸ್ಥೆ ಬಂತು. ರೂಮ್ಗಳ ವ್ಯವಸ್ಥೆ ಬಂದಾಗ ಮುಂದೊಂದು ದಿನ ಶಬರಿಮಲೆಯಲ್ಲಿ ಸನ್ನಿಧಾನಕ್ಕೆ ಅಲ್ಲೇ ಮಾಲೆ ಹಾಕ್ಕೊಂಡು ಅಲ್ಲೇ ಇರುಮುಡಿಯನ್ನು ಕಟ್ಕೊಂಡು ಅಲ್ಲೇ ಇರುಮುಡಿಯ ನಂತರ ಮಾಲೆ ವಿಸರ್ಜನೆ ಮಾಡುವಂಥ ಪದ್ಧತಿ ಬಂದೇ ಬರುವ ಸಾಧ್ಯತೆಗಳಿದೆ. ಆ ಪಂಪಾ ಗಣಪತಿಯ ಸನ್ನಿಧಾನದಲ್ಲಿ ಇರುಮುಡಿಯನ್ನು ಕಟ್ಟುವ ವ್ಯವಸ್ಥೆಯನ್ನು ತಂದದ್ದು ಏತಕ್ಕೆ ಎಂದರೆ ನಮ್ಮ ವಿದೇಶಗಳಿಂದ ಬರುವಂಥ ಭಕ್ತಾದಿಗಳು ಅಲ್ಲಿ ಫ್ಲೈಟ್ನಲ್ಲಿ ಅವರಿಗೆ ಇರುಮುಡಿಯನ್ನು ತರಲಿಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕಾಗಿ ಪಂಪಾ ಗಣಪತಿ ಅಂತ ತಂದರು. ಅದು ಕೂಡ ನಮ್ಮ ಸ್ವಾಮಿಗಳು ಅದು ತಮ್ಮ ಅನುಕೂಲಕ್ಕಂತ ಬಳಸ್ಕೊಂಡು ವ್ರತಾನುಷ್ಠಾನ ಇಲ್ಲದೆ ಅಲ್ಲೇ ಹೋಗಿ ಪಂಪೆಯಲ್ಲಿ ಆ ಒಂದು ಅಂಗಡಿಗಳಲ್ಲಿ ಮಾಲೆಯನ್ನು ಧರಿಸೋದು ತಗೊಳ್ಳೋದು, ಮಾಲೆಯನ್ನು ಧರಿಸೋದು, ಅಲ್ಲಿ ಹೋಗಿ 250 ರಿಂದ 350 ರೂಪಾಯಿ ಕೊಟ್ಟು ಇರುಮುಡಿಯನ್ನು ಕಟ್ಟಿಕೊಂಡು ಹೋಗೋದು. ಏನಕ್ಕೆ ಅಂತ ಅವರು ತಿಳ್ಕೊಂಡಿದ್ದಾರೆ ಅಂದರೆ
ಒಂದು ಪಾಸ್ಪೋರ್ಟ್ ವೀಸಾ ನಮ್ಮ ಫಾರಿನ್ಗೆ ಯಾವ ರೀತಿ ಹೋಗಬೇಕು ಅದೇ ರೀತಿಯನ್ನು 18 ಮೆಟ್ಲೆ ಹತ್ತಲಿಕ್ಕೆ ಈ ಇರುಮುಡಿ ಇದ್ದರೆ ಮಾತ್ರ ಬಿಡ್ತಾರೆ ಅನ್ನೋದಕ್ಕೋಸ್ಕರ ಆ ಒಂದು ಇರುಮುಡಿಯನ್ನು ಕಟ್ಕೊಂಡು ಹೋಗಲಿಕ್ಕೆ ಬಂದರು. ಇದು ಕೂಡ ಸೌಕರ್ಯ ಬದಲಾವಣೆ ಜೊತೆಗೆ ವ್ರತಾನುಷ್ಠಾನದ ಅಂತಿಮ ಘಟ್ಟದ ನಾಶಕ್ಕೆ ಬಂದಂತಹ ಮತ್ತೊಂದು ಕಾರಣಗಳು. ಈ ರೀತಿ ಕಾರಣಗಳ ಪಟ್ಟಿ ಬೆಳೀತಾನೇ ಇದೆ. ಆ ಬೆಳೆಯಲಿಕ್ಕೆ ಕಾರಣಕರ್ತರು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ನಾವೇ ಹುಡ್ಕೋಬೇಕು. ಆ ಉತ್ತರಕ್ಕೆ ನಾವೇ, ಈಗ ನಾನು ನಿಮಗೆ ಒಂದು ಬೆರಳು ತೋರಿಸ್ತಾ ಇದ್ದರೆ 4 ಬೆರಳು ನನಗೆ ತೋರಿಸ್ತಾ ಇದೆ. ನಾನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ಅರ್ಥೈಸ್ಕೊಂಡ್ರೆ ಈ ಸಮಸ್ಯೆಗಳನ್ನು, ಈ ಒಂದು ವ್ರತಾನುಷ್ಠಾನೆಯನ್ನು ನಾವು ಯಥಾಚಿತ್ತಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆ ಭಗವಂತನ ಸನ್ನಿಧಾನದಲ್ಲಿ ಎಲ್ಲವೂ ಸುಸೂತ್ರವಾಗುತ್ತೆ ಎಂಬ ಒಂದು ವಿಚಾರವನ್ನು ತಿಳಿಸುತ್ತಾ 40 ಜನ ವೋಟ್ ಮಾಡಿದವರಲ್ಲಿ 92% ಅಲ್ಲಿ ಆಚಾರ ವಿಚಾರಗಳು ಮರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ನಾನು ಈ ಒಂದು 11 ನಿಮಿಷದ ವಿಡಿಯೋದಲ್ಲಿ ಇಷ್ಟನ್ನು ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಆ ಭಗವಂತನ ಸೂಚನೆಯಂತೆ ಮತ್ತಷ್ಟು ವಿಚಾರಧಾರೆಯನ್ನು ಹಂಚ್ಕೊಳ್ತೀನಿ. ಒಂದಂತೂ ಪರಮ ಸತ್ಯ, ಶಬರಿಮಲೆಯಲ್ಲಿ ಸೌಕರ್ಯಗಳನ್ನು ನಾವು ಕೇಳುವಂತಹ ವ್ಯಕ್ತಿಗಳು ನಾವಾಗಬಾರದು. ಯಾಕೆ ಅಂದರೆ ಮಂಡಲ ಕಾಲ ವ್ರತವನ್ನು, ಕಠಿಣವಾದ ವ್ರತವನ್ನು ಮಾಡದೆ ನಾವು ಕಾಡು ಮೇಡಿನಲ್ಲಿ ನಡೀತೀವಿ. ಅಲ್ಲಿನ ಜೀವನಕ್ಕೆ ನಾವು ಹೊಂದ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ನಾಡಿನಲ್ಲಿದ್ದರೂ ಕೂಡ ಕಾಡಿನ ಜನಗಳಂತೆ ನಾವು ವ್ರತಾಚರಣೆಯನ್ನು ಮಾಡ್ತೀವಿ. ಅದನ್ನು ಬಿಟ್ಟು ಆ ಸೌಕರ್ಯಗಳನ್ನು ನಾವು ಹೆಚ್ಚು ಹೆಚ್ಚು ಕೇಳದಷ್ಟೇ ನಾವು ಅಲ್ಲಿನ ಮುಂದಿನ ದಿನಗಳಲ್ಲಿ ರೋಪ್ವೇ ಮಾಡ್ತೀನಿ ಅಂತ ಹೇಳ್ತಾರೆ. ಲಗೇಜ್ಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಾವೊಂದು ಸಾಮಗ್ರಿಗಳನ್ನು ಸಾಗಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಆ ಭಗವಂತ ಸ್ವಾಮಿ ಅಯ್ಯಪ್ಪನಿಗೆ ಗೊತ್ತು, ಅವರೊಬ್ಬರಿಗೆ ಗೊತ್ತು. ಮತ್ತು ದೇವಸ್ವಂ ಬೋರ್ಡ್ ಆಗಲಿ, ಈ ಒಂದು ಸರ್ಕಾರವಾಗಲಿ ಯಾವುದೇ ಬದಲಾವಣೆಯನ್ನು ತಂದರೆ ಅದನ್ನು ಸ್ವೀಕರಿಸುವವರು ನಾವೇ. ಆ ಬದಲಾವಣೆ ನಮಗೆ ಬೇಡ ಅಂತ ನಾವು ಒಪ್ಪಿ ನಾವು ಆ ದಾರಿಯಲ್ಲಿ, ಸಾಂಪ್ರದಾಯಿಕ ದಾರಿಯಲ್ಲಿ ನಡೆದರೆ ಎಲ್ಲವೂ ಒಂದು ವ್ಯವಸ್ಥಿತವಾಗಿರುತ್ತೆ ಎಂಬ ಒಂದು ಪ್ರಾರ್ಥನೆಯೊಂದಿಗೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸ್ವಾಮಿ ಶರಣಂ. ತಪ್ಪಿದ್ದಲ್ಲಿ ತಿದ್ದಿ ತೀಡಿ. ಬದಲಾವಣೆ ಆದಂತೆ, ಸೌಕರ್ಯ ಹೆಚ್ಚಾದಂತೆ ವ್ರತಾನುಷ್ಠಾನ ಮರೆಯಾಯಿತು ಎಂಬುದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಸೂರ್ಯ ಚಂದ್ರರು ಈ ಪ್ರಪಂಚದಲ್ಲಿ ಹೇಗೆ ಬೆಳಗ್ತಾ ಇದ್ದಾರೋ ಅದೇ ರೀತಿ ಬದಲಾವಣೆ ಸೌಕರ್ಯಗಳು ಬಂದಂತೆ ಆ ವ್ರತಾನುಷ್ಠಾನದಲ್ಲಿ ಎಲ್ಲ ಆಚಾರ ವಿಚಾರಗಳು ಮರೆಯ ಆಗ್ತಾ ಇದೆ. ಎಲ್ಲರೂ ಅಲ್ಲ, ಆದರೆ ಮಾಡುತ್ತಿರುವವರಿಗೆ ಈ ಒಂದು ನನ್ನ ಮನವಿ. ಮಂಡಲ ಕಾಲವಿಲ್ಲದೆ ವ್ರತವಿಲ್ಲ, ಶಬರಿಮಲೆ ಯಾತ್ರೆ ಇಲ್ಲ ಎಂಬುದನ್ನು ಮರೆಯಬೇಡಿ. ಮಂಡಲ ಕಾಲ ವ್ರತವನ್ನು ಒಮ್ಮೆ ಮಾಡಿ ನೋಡಿ. ಆನಂತರ ನೀವು 3 ದಿನಕ್ಕೆ, 10 ದಿನಕ್ಕೆ, 15 ದಿನಕ್ಕೆ ಶಬರಿಮಲೆ ಯಾತ್ರೆಯನ್ನು ಮಾಡಲಿಕ್ಕೆ ನಿಮ್ಮ ಮನ ಒಪ್ಪುವುದಿಲ್ಲ ಎಂಬುದು ಅದಕ್ಕೆ ಸ್ವತಃ ಸಾಕ್ಷಿ ನಾನೇ. ನಾನು ಕೂಡ 3 ವರ್ಷದ ಹಿಂದೆ ಪ್ರತಿ ತಿಂಗಳು ಶಬರಿಮಲೆ ಯಾತ್ರೆಗೆ ಮಂಡಲ ವ್ರತವಿಲ್ಲದೆ ಹೋಗ್ತಾ ಇದ್ದೆ. ಆದರೆ ಗುರು ಹಿರಿಯರಿಂದ ವಿಚಾರಧಾರೆಯನ್ನು ತಿಳಿದುಕೊಂಡ ನಂತರ, ಅದನ್ನು ಆನಂದದಿಂದ ಅನುಭವಿಸಿದ ನಂತರ ಮಂಡಲ ವ್ರತವಿಲ್ಲದೆ ಏರಿಮಲೆಯನ್ನು ದಾಟುವುದಿಲ್ಲ. ಆ ವಿಚಾರವನ್ನು ನಿಮ್ಮ ಗಮನಕ್ಕೂ ತರ್ತಾ ಇದ್ದೀನಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವರು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ.